ಬಾಲಿವುಡ್ ಚಿತ್ರರಂಗದ ಅತ್ಯಂತ ಪ್ರಭಾವಶಾಲಿ ಮತ್ತು ಖ್ಯಾತ ನಿರ್ಮಾಪಕ ನಿರ್ದೇಶಕ ಕರಣ್ ಜೋಹರ್ ಇತ್ತೀಚೆಗೆ ಕೈಗೊಳ್ಳುತ್ತಿರುವ ಕೆಲವು ದಿಢೀರ್ ನಿರ್ಧಾರಗಳು ಇಡೀ ಭಾರತೀಯ ಚಿತ್ರರಂಗದಲ್ಲಿ ಭಾರೀ ಸಂಚಲನ ಮೂಡಿಸಿವೆ. ದಶಕಗಳ ಕಾಲ ಬಾಲಿವುಡ್ ಅನ್ನ ಆಳಿದ, ನೂರಾರು ಹಿಟ್ ಸಿನಿಮಾಗಳನ್ನ ನೀಡಿದ ಮತ್ತು ಸ್ಟಾರ್ ನಟರ ಒಡನಾಡಿಯಾಗಿರುವ ಕರಣ್ ಜೋಹರ್ ರವರು ಚಿತ್ರರಂಗದಿಂದ ಶಾಶ್ವತವಾಗಿ ದೂರ ಸರಿಯುತ್ತಿದ್ದಾರಾ ಎಂಬ ದೊಡ್ಡ ಪ್ರಶ್ನೆ ಮತ್ತು ಆತಂಕ ಈಗ ಅವರ ಅಭಿಮಾನಿಗಳಲ್ಲಿ ಮೂಡಿದೆ. ಇದಕ್ಕೆ ಮುಖ್ಯ ಕಾರಣ ಅವರು ಸಾಮಾಜಿಕ ಜಾಲತಾಣಗಳಲ್ಲಿ ಹಾಗೂ ತಮ್ಮ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಬಿಸಿನೆಸ್ ಸಾಮ್ರಾಜ್ಯದಲ್ಲಿ ಮಾಡಿಕೊಂಡಿರುವ ಕ್ರಾಂತಿಕಾರಿ ಮತ್ತು ನಿಗೂಢ ಬದಲಾವಣೆಗಳು. ಈ ಬದಲಾವಣೆಗಳು ಕೇವಲ ವದಂತಿಗಳಾಗಿ ಉಳಿಯದೆ ಇಂಟರ್ನೆಟ್ನಲ್ಲಿ ಈಗ ಅತ್ಯಂತ ದೊಡ್ಡ ಮಟ್ಟದ ಚರ್ಚೆಗೆ ಗ್ರಾಸವಾಗಿವೆ. ಇತ್ತೀಚಿನ ದಿನಗಳಲ್ಲಿ ಕರಣ್ ಜೋಹರ್ ರವರು ತಮ್ಮ ಅತ್ಯಂತ ಪ್ರಸಿದ್ಧ ಸಿನಿಮಾ ನಿರ್ಮಾಣ ಸಂಸ್ಥೆಯಾದ ಧರ್ಮ ಪ್ರೊಡಕ್ಷನ್ನ 50% ಷೇರುಗಳನ್ನು ಸೀರಂ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾದ ಸಿಇಒ ಆಧಾರ್ ಪೂನಾವಾಲಾ ರವರ ಒಡೆತನದ ಸೀರಂ ಪ್ರೊಡಕ್ಷನ್ ಸಂಸ್ಥೆಗೆ ಬರೋಬ್ಬರಿ 1,000 ಕೋಟಿ ರೂಪಾಯಿಗಳಿಗೆ ಮಾರಾಟ ಮಾಡಿದ್ರು. ಈ ವ್ಯವಹಾರ ನಡೆದಾಗಿನಿಂದಲೇ ಕರಣ್ ಜೋಹರ್ ಸಿನಿಮಾ ರಂಗದಲ್ಲಿ ಸಕ್ರಿಯವಾಗಿ ಉಳಿಯೋದಿಲ್ಲ ಎಂಬ ಮಾತುಗಳು ಕೇಳಿ ಬರ್ತಿದ್ವು. ಇದರ ಬೆನ್ನಲ್ಲೇ ಈಗ ಕರಣ್ ಜೋಹರ್ ರವರು ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಬಾಲಿವುಡ್ನ ಪ್ರಮುಖ ತಾರೆಯರನ್ನ ಸಾಲು ಸಾಲಾಗಿ ಅನ್ಫಾಲೋ ಮಾಡುವ ಮೂಲಕವಾಗಿ ಆ ಮಾತುಗಳಿಗೆ ಮತ್ತು ಗೊಂದಲಗಳಿಗೆ ಮತ್ತಷ್ಟು ತುಪ್ಪ ಸುರಿದಿದ್ದಾರೆ. ಚಿತ್ರರಂಗದ ಜೊತೆ ಮತ್ತು ಪ್ರಮುಖ ನಟರ ಜೊತೆ ದಶಕಗಳ ಕಾಲ ಅತ್ಯಂತ ಆಪ್ತ ಒಡನಾಟವನ್ನು ಹೊಂದಿರುವ ಕರಣ್ ರವರ ಈ ನಡೆ ಎಲ್ಲರಿಗೂ ಆಶ್ಚರ್ಯವನ್ನ ತಂದಿದೆ. ಕರಣ್ ಜೋಹರ್ ಇನ್ಸ್ಟಾಗ್ರಾಂನಲ್ಲಿ ಅನ್ಫಾಲೋ ಮಾಡಿರುವಂತಹ ಪಟ್ಟಿಯಲ್ಲಿ ಬಾಲಿವುಡ್ನ ಬಾದ್ಶಾ ಶಾರುಖ್ ಖಾನ್, ಕಿರೀಟವಿಲ್ಲದ ಮಹಾರಾಣಿ ಕರೀನಾ ಕಪೂರ್, ಖ್ಯಾತ ಫ್ಯಾಷನ್ ಡಿಸೈನರ್ ಮನೀಶ್ ಮತ್ತು ಸ್ವತಃ ತಾವೇ ಚಿತ್ರರಂಗಕ್ಕೆ ಪರಿಚಯಿಸಿದ ಗಾಡ್ ಫಾದರ್ ಆಗಿದ್ದ ಆಲಿಯಾ ಭಟ್ ರವರ ಹೆಸರುಗಳಿರುವುದು ಇಡೀ ಉದ್ಯಮಕ್ಕೆ ಶಾಕ್ ಅನ್ನು ನೀಡಿದೆ. ಕೇವಲ ಇಷ್ಟೇ ಅಲ್ಲದೆ ವರುಣ್ ಧವನ್, ಸಿದ್ಧಾರ್ಥ್, ಮಲೈಕಾ ಅರೋರಾ ಹಾಗೂ ಅನನ್ಯ ಪಾಂಡೆ ರವರು ಸಹ ಕರಣ್ ರವರ ಫಾಲೋಯಿಂಗ್ ಲಿಸ್ಟ್ ನಿಂದ ಮಾಯವಾಗಿದ್ದಾರೆ. ಇನ್ಸ್ಟಾಗ್ರಾಂನಲ್ಲಿ ಬರೋಬ್ಬರಿ 1,75,00,000ಕ್ಕೂ ಹೆಚ್ಚು ಫಾಲೋವರ್ಸ್ ಹೊಂದಿರುವ ಕರಣ್ ಜೋಹರ್ ಪ್ರಸ್ತುತ ಫಾಲೋ ಮಾಡ್ತಿರೋದು ಕೇವಲ 78 ಖಾತೆಗಳನ್ನ ಮಾತ್ರ ಎನ್ನುವುದು ಇಲ್ಲಿ ಗಮನಿಸಬೇಕಾದ ಪ್ರಮುಖ ಸಂಗತಿ. ವಿಶೇಷವೆಂದರೆ ತಮ್ಮ ಮುಂಬರುವಂತಹ ಬಹುನಿರೀಕ್ಷಿತ ನಾಗ್ಜಿಲ್ಲಾ ಸಿನಿಮಾದ ನಾಯಕ ನಟ ಕಾರ್ತಿಕ್ ಆರ್ಯನ್ ರವರನ್ನ ಅವರು ಅನ್ಫಾಲೋ ಮಾಡಿದ್ದಾರೆ. ಆದರೆ ಈ ಇಡೀ ಬಾಲಿವುಡ್ ತಾರಾಂಗಣದಲ್ಲಿ ಗ್ಲೋಬಲ್ ಸ್ಟಾರ್ ಪ್ರಿಯಾಂಕಾ ಚೋಪ್ರಾ ರವರನ್ನ ಮಾತ್ರ ಕರಣ್ ಇನ್ನೂ ಕೂಡ ಫಾಲೋ ಮಾಡ್ತಿದ್ದಾರೆ. ಒಟ್ಟಾರೆ ಧರ್ಮ ಪ್ರೊಡಕ್ಷನ್ನ ಅರ್ಧದಷ್ಟು ಮಾಲೀಕತ್ವವನ್ನ ಹಸ್ತಾಂತರಿಸಿದ ಬೆನ್ನಲ್ಲೇ ತಮ್ಮ ಒಡನಾಡಿಗಳಾಗಿದ್ದ ಸ್ಟಾರ್ ನಟರೊಂದಿಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಕನೆಕ್ಷನ್ ಕಟ್ ಮಾಡಿಕೊಳ್ತಿರುವ ಕರಣ್ ಜೋಹರ್ ರವರ ಈ ದಿಢೀರ್ ಮತ್ತು ರಹಸ್ಯ ನಿರ್ಧಾರಕ್ಕೆ ನಿಖರವಾದ ಕಾರಣವೇನೆಂಬುದನ್ನು ಅವರು ಇದುವರೆಗೆ ಎಲ್ಲೂ ಕೂಡ ಬಹಿರಂಗಪಡಿಸಿಲ್ಲ. ಈ ನಡೆ ಬಾಲಿವುಡ್ನಲ್ಲಿ ಅವರ ಹೊಸ ಅಧ್ಯಾಯದ ಆರಂಭವೋ ಅಥವಾ ಚಿತ್ರರಂಗಕ್ಕೆ ಅವರು ಹೇಳುತ್ತಿರುವ ಶಾಶ್ವತ ಗುಡ್ ಬಾಯೋ ಎಂಬುದನ್ನು ತಿಳಿಯಲು ಇಡೀ ಸಿನಿಮಾ ಕುಟುಂಬ ಕಾತುರದಿಂದ ಕಾಯ್ತಾ ಇದೆ.